ಹಿಂದೂ ಹುಡುಗರಿಗೆ ಬರುವುದು ಲಾಠಿ ಹೊಡೆಯುದು ಯಾಕೆ ಹೊಡೆದ್ರು? ಈ ರೋಡ್ ಯಾಕೆ ಬಂದ್ ಮಾಡ್ತೀರಿ? ಇದನ್ನ ಪಬ್ಲಿಕ್ ರೋಡ್ ತಾನೇ ಇದು, ರೋಡ್ ಪಬ್ಲಿಕ್ ರೋಡ್ ತಾನೇ ಇದು, ಯಾಕೆ ಬಂದ್ ಮಾಡ್ತೀರಿ? ಬಂದ್ ಅವರು ಸುಮ್ಮನೆ ಮೆರವಣಿಗೆ ಹೋಗುವಾಗ ನಿಮ್ಗ ಕಾಲು ಬಿದ್ದದ, ನಿಮ್ ಕಾನ್ಸ್ಟೇಬಲ್ ಕಾಲು ಬಿದ್ದದ. ಈ ರೋಡ್ ಬಂದ್ ಮಾಡೋದು, ಇಷ್ಟು ಮಂದಿನ ತಂದು ಆ ಮಸೂತಿಗೆ ನೀವು ಪ್ರೊಟೆಕ್ಷನ್ ಕೊಡೋದು ಎಲ್ಲಿ ಕಾನೂನು ಇದು? ಯಾವ ದೇಶದಾಗ ಐತಿ ಇದು? ಇದು ಸರಿ ಅಲ್ಲ. ಮೊದಲ 163 ತೆಗೀರಿ, ನೀವು ಮೊದಲ ಹೊರ ತೆಗೀರಿ, ತೆಗೆದು ಅಡ್ಡಾಡಕ್ಕೆ ಬಿಡ್ರಿ, ಅವ್ರಿಗೆ ಮುಚ್ಕೊಂಡು ಸುಮ್ಮನೆ ಕುಂದ್ರು ಅಂತ ಹೇಳಿ. ಯಾಕೆ? ಇದು ಅವ್ರ ಅಪ್ಪನ ಜಾಗ, ಇದು ಪಬ್ಲಿಕ್ ರೋಡ್, ಇದು ಮುನ್ಸಿಪಾಲ್ಟಿ ರೋಡ್, ಇದು ಯಾರ್ದು ಇದು ರೋಡ್? ಅಡ್ಡಾಡಕ್ಕೆ ಅವ್ರಿಗೆ ಹನುಮ ಜಯಂತಿಗೆ ಬಿಡಂಗಿಲ್ಲ, ಬೇರೆ ಜಯಂತಿಗೆ ಬಿಡಂಗಿಲ್ಲ. ಏನಿದು ಪದ್ಧತಿ? ನೀವು ಕುಂತ ಅವ್ರನ್ನ ಈ ನಮ್ಮನೆ ಈ ಮಟ್ಟಕ್ಕೆ ಏರಿಸಿರಿ, ನಿಮಗೆ ತೊಂದರೆ ಆಗ್ಯದ ನೋಡಿ. ಮಾತಾಡಿ. ನಿಮಗೆ ನಿಮ್ ಪೊಲೀಸರಿಗೆ ಧೈರ್ಯ ಇದ್ರೆ ಒಂದ್ 4 ಮಂದಿ ಹೊಡೆಯನ್ರಿ ಕಲ್ಲಿ ನರೇಂದ್ರ ಮೋದಿ ಗೌರ್ಮೆಂಟ್ ಐತೆ ನೆನಪಿಟ್ಕೊಂಡ್ರಿ. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ದಿನದಂದು ಶಾಂತಿಯುತವಾಗಿ ನಡೆದಂಥ ಮೆರವಣಿಗೆಯ ಮೇಲೆ ಪಕ್ಕಾ ಮಸೂತಿಯಿಂದ ಬಂದಂಥ 3 ಕಲ್ಲುಗಳು, ಒಂದು SP ಅವರಿಗೆ, ಒಂದು ಪೊಲೀಸ್ ಪೇದೆಗೆ, ಮತ್ತೊಂದು ನಮ್ಮ ಪ್ರಕಾಶಿಗೆ 3 ಕಲ್ಲು ಪಡೆದು ಚಪ್ಪಲಿಗಳು ಕೂಡ ಬಂದದ್ದು. ಅವು ಕಲ್ಲು ಬಿದ್ದ ಮೇಲೆ, ಚಪ್ಪಲಿ ಬಂದ ಮೇಲೆ ಅವರೆಲ್ಲ ಖುಷಿ ಪಡುವಂಥ ದೃಶ್ಯ ಮಸೀದಿಯಲ್ಲಿ ನಡೆದದ್ದನ್ನು ಇಡೀ ದೇಶದ ಜನನ ನೋಡಿದ್ದಾರೆ. ಎಲ್ಲೆಲ್ಲಿ ವೈರಲ್ ಆಗ್ಯದ ವಿಡಿಯೋ ಎಲ್ಲರೂ ನೋಡಿದ್ದಾರೆ. ಯಾವಾಗ SP ಮೇಲೆ ಕಲ್ಲು ಬಿತ್ತು, ಪೊಲೀಸರ ಮೇಲೆ ಕಲ್ಲು ಬಿತ್ತು ಅಂದ್ರೆ ಅವ್ರು ಹೋಗಿ ಮೊದಲು ಅವರಿಗೆ ಹೊಡೆದು ಅವ್ರು ಒಟ್ಟರನ್ನು ಅರೆಸ್ಟ್ ಮಾಡಿ ತಂದು ಒಳಗೆ ಹಾಕ್ಬೇಕಾಗಿತ್ತು. ಮತ್ತು ನಿನ್ನಿನ ದಿನಾನೂ ಕೂಡ ನಾವು ಒತ್ತಾಯ ಮಾಡಿದ್ವಿ. ಅವರಿಗೆ ಶುಕ್ರವಾರ ಅಂಥೇಳಿ ಅಲ್ಲಿ ರಸ್ತೆ ಬಂದ್ ಮಾಡಿ ಅವ್ರಿಗೆ ಏನು ಪ್ರೊಟೆಕ್ಷನ್ ಕೊಡುವಂಥದ್ದು, ನಾವು ಯಾವ ದೇಶದಲ್ಲಿದ್ದೀವಿ ಏನು ಅನ್ನುವಂಥ ಪ್ರಜ್ಞೆ ಕೂಡ ನಮ್ಮ ಅಧಿಕಾರಿಗಳಿಗಿಲ್ಲ. ಅಲ್ಲಿ ರಸ್ತೆ ಬಂದ್ ಮಾಡಿದ್ದಾರೆ. 4 ದೊಡ್ಡ ದೇವಸ್ಥಾನ ಅದಾವ. ಗಣಪತಿ ದೇವಸ್ಥಾನ, ಈಶ್ವರ ದೇವಸ್ಥಾನ, ಹನುಮಂತ ದೇವರ ದೇವಸ್ಥಾನ, ಅಂಬಾಬಾಯಿ ದೇವಸ್ಥಾನ. ಅಲ್ಲಿ ರೋಡನ್ನು ಬಂದ್ ಮಾಡಿ ಅವರಿಗೆ ಪ್ರೊಟೆಕ್ಷನ್ ಕೊಡ್ತಕ್ಕಂಥ ಕೆಲಸ ಈ ಪೊಲೀಸರು ಮಾಡ್ತಾ ಇದ್ದಾರೆ. ಮೊದಲು ಅದನ್ನು ರೋಡ್ ಓಪನ್ ಆಗಬೇಕು. ಮತ್ತು 8 ಜನ ಅರೆಸ್ಟ್ ಮಾಡಿದರೆ ಮುಗಿಯುವುದಿಲ್ಲ. ಅವ್ರು ಯಾರ್ಯಾರಿದ್ರು ಒಳಗಡೆ ಖುಷಿ ಪಡುವಂಥವ್ರು ಹಾರಾಡ್ತಿದ್ರು. ಇದಕ್ಕೆ ಯಾರು ಕುಮ್ಮಕ್ಕದ, ಇದನ್ನು ಯಾರು ಕುಮ್ಮಕ್ಕಿನಿಂದ ಮಾಡ್ಯಾರ ಅನ್ನೋದನ್ನು ಅವರು ವಾಪಸ್ ಅದು ಹೊರಗಡೆ ಬರಬೇಕು ಮೊದಲನೇದಾಗಿ. ಮತ್ತು ಆ ಮಸೀದಿ ಕಿಲಿ ಹಾಕಬೇಕು. ಯಾಕಂದ್ರೆ ಆ ಧಾರ್ಮಿಕ ಸ್ಥಳದಲ್ಲಿ ಕುಳಿತು ಈ ಉದ್ಯೋಗ ಮಾಡ್ತಾರೆ ಅವರು ಅಂದರೆ ಅದನ್ನೇನು ಪ್ರಾರ್ಥನೆ ಮಾಡಕ್ಕೆ ಇಟ್ಟಿದ್ದಾರೋ ಅಥವಾ ಕಲ್ಲು ಚಪ್ಪಲಿ ಸ್ಟಾಕ್ ಮಾಡಕ್ಕೆ ಇಟ್ಟಿದ್ದಾರೋ, ಗುಡೌನ್ ಮಾಡಿದಾರೋ ಅರ್ಥ ಆಗ್ತಾ ಇಲ್ಲ. ಮೊದಲು ಆ ಮಸೀದಿಗೆ ಕಿಲಿ ಹಾಕಬೇಕು ಅಂತೇಳಿ ಒತ್ತಾಯ ಮಾಡಿ